ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ಲಾಗ್ಸ್. ಬೆಳಿಗ್ಗೆನೇ ಬೇಗ ಎದ್ದು ರೆಡಿಯಾಗಿ ಶ್ರೀ ಶ್ರೀಧರ ಸ್ವಾಮಿ ಸಮಾಧಿ ಹತ್ರ ಬಂದ್ವಿ. ಸಿಗಂದೂರ್ಗೆ ಮುಂಚೆ ಇದು ಸಿಗುತ್ತೆ, ಇದನ್ನು ನೋಡಿಕೊಂಡು ಆಮೇಲೆ ಸಿಗಂದೂರ್ಗೆ ಹೋಗೋಣ ಅಂತ ರೆಡಿಯಾಗಿ ಬೆಳಿಗ್ಗೆನೇ ಶ್ರೀಧರ ಸ್ವಾಮಿಗಳು ಐಕ್ಯ ಆಗಿರೋ ಜಾಗಕ್ಕೆ ಬಂದ್ವಿ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಸ್ವಲ್ಪ ತುಂತುರು ಮಳೆ ಬರ್ತಾಯಿತ್ತು, ನಿಂತೋಗ್ತಾಯಿತ್ತು. ತುಂಬ ಜೋರು ಮಳೆ ಬರಲಿಲ್ಲ, ಯಾವುದೇ ರೀತಿ ಮಳೆ ಜೋರಾಗಿ ಬಂದು ತೊಂದರೆ ಆಗಲಿಲ್ಲ. ಎಲ್ಲೋ ಒಂದು ಕಡೆ ತುಂತುರು ಮಳೆ ಬರೋದು, ನಿಂತೋಗೋದು. ತುಂಬ ಗ್ರೀನರಿಯಾಗಿ ತುಂಬ ಚೆನ್ನಾಗಿತ್ತು. ವೆದರ್ ಮಾತ್ರ ತುಂಬ ಸೂಪರಾಗಿತ್ತು. ಸ್ವಲ್ಪ ಬಿಸಿಲು ಬರೋದು ಮತ್ತು ತುಂತುರು ಮಳೆ ಬರೋದು ಚೆನ್ನಾಗಿತ್ತು. ಸಾಕಾ? ಶ್ರೀಧರ ಸ್ವಾಮಿಗಳ ತೀರ್ಥ ಇದು, ನಂದಿ ಬಾಯಿಂದ ಬರುತ್ತೆ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಇದು ಕಲ್ಯಾಣಿ ಥರ ಇದೆ, ಪುಟ್ಟು ಕಲ್ಯಾಣಿ ಥರ. ಇಲ್ಲಿ ಬಸವಣ್ಣನ ಬಾಯಿಯಿಂದ ಅಂದರೆ ನಂದಿ ಬಾಯಿಯಿಂದ ತೀರ್ಥ ಬರುತ್ತೆ, ಶ್ರೀಧರ ಸ್ವಾಮಿಗಳ ತೀರ್ಥ ಅಂತ. ಇಲ್ಲಿ ಬೇಕಾದರೆ ಸ್ನಾನ ಕೂಡ ಮಾಡ್ಕೋಬೋದು, ಬಟ್ಟೆ ಬದಲಾಯಿಸ್ಕೊಳ್ಳೋದಕ್ಕೆ ಅಂತ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅಕಸ್ಮಾತ್ ಸ್ನಾನ ಮಾಡ್ಕೊಳ್ಳಲ್ಲ ಅಂತಂದರೆ ಈ ರೀತಿ ನೀರನ್ನು ತಲೆಗೆ ಪ್ರೋಕ್ಷಣೆ ಮಾಡ್ಕೋಬೋದು. ಅವ್ನು ಕಾಣಿಸಲ್ಲ ರಾಜ. ಏನೋ ಹಾಕ್ತೀನಿ, ಹಿಂಗೆ ಹಾಕ್ತೀನಿ. ಫೋಟೋ ತೆಗಿಲಾ? ಕಲ್ಯಾಣಿ ಹತ್ರ ಫೋಟೋ ಎಲ್ಲ ತೆಗೆಸ್ಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನಕ್ಕೆ ಹೋಗುವಾಗ ಸ್ವಲ್ಪ ಮೆಟ್ಲಿದೆ, ಹತ್ತೋಗ್ಬೇಕು. ಮೆಟ್ಲು ಅಕ್ಕಪಕ್ಕ ಅಂತೂ ಫುಲ್ ಗ್ರೀನರಿ ಆಗಿದೆ. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ತೆಗೆಸ್ಕೋಬೋದು. ನಿಮ್ಮಮ್ಮನ್ನ ಸೇಫ್ ಮಾಡ್ಕೊಡೋದು ನಿನ್ನ ಜವಾಬ್ದಾರಿ. ಎಲ್ಲರೂ ಬೇಗ ಮೆಟ್ಲತ್ತೋದ್ರು. ಕೊನೆಯಲ್ಲಿ ನಾನೇ ಮೆಟ್ಲತ್ತಿದ್ದು. ತುಂಬ ಸುಸ್ತಾದಂಗೆ ಆಯಿತು. ಆ ಮೆಟ್ಲೆಲ್ಲ ಹತ್ತಿ ಬರೋಷ್ಟೊತ್ತಿಗೆ ಮೇಲೆ ಬಂದಾಗ ದೇವಸ್ಥಾನ ನೋಡಿದ ತಕ್ಷಣ ಸುಸ್ತೆಲ್ಲ ಹೋಗಿ ತುಂಬ ಚೆನ್ನಾಗಿತ್ತು. ದೇವಸ್ಥಾನ ಮಾತ್ರ ಮಸ್ತಾಗಿತ್ತು. ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದು ನಾವು ಸಿಗಂದೂರಿಗೆ. ಸಿಗಂದೂರಲ್ಲಿ ಹೊಸದಾಗಿ ಬ್ರಿಡ್ಜ್ ಮಾಡಿದಾರಲ್ಲ, ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಣ ಅಂತ ನಿಲ್ಲಿಸಿದ್ವಿ. ನೀರು ಮಾತ್ರ ಫುಲ್ ಕಮ್ಮಿ ಇತ್ತು, ನೀರೇ ಜಾಸ್ತಿ ಇರಲಿಲ್ಲ. ಅದ್ರದ್ದು ಸ್ವಲ್ಪ ವಿಡಿಯೋ ತೊಗೊಂಡಿದ್ದೀನಿ. ಬ್ರಿಡ್ಜ್ ಮಾತ್ರ ಸೂಪರಾಗಿತ್ತು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಬ್ರಿಡ್ಜು.
ತುಂಬ ಜನ ನಿಲ್ಲಿಸಿ ಈ ರೀತಿ ನೋಡ್ತಾರೆ. ಫೋಟೋಸ್ ತೆಗೆಸ್ಕೊಳ್ಳೋರು ಫೋಟೋಸ್ ತೆಗೆಸ್ಕೊತಾರೆ, ರೀಲ್ಸ್ ಮಾಡೋರು ರೀಲ್ಸ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ನಾವು ಇದೇ ತಿಂದು ನೀನು ನನ್ನ ಬ್ಯಾಗ್ ಹಾಕ್ತಿದ್ದೆ, ನಿಮ್ಮ ಬ್ಯಾಗ್ ಹಾಕ್ತಿದ್ದೆ, ಅರ್ಥ ಆಗಿಲ್ಲ. ನೀನು ಎದರಬೇಡ, ಸುಮ್ಮನೆ ಕೂತ್ಕೊಬಿಡು. ಸಿಗಂದೂರು ದೇವಸ್ಥಾನದ ಹತ್ರ ಬಂದ್ವಿ. ತುಂಬ ರಶ್ ಏನಿರಲಿಲ್ಲ, ಸ್ವಲ್ಪ ಜನ ಇದ್ದರು. ಲೈನ್ ಕೂಡ ಬೇಗ ಬೇಗ ಮೂವ್ ಆಗ್ತಿತ್ತು. ದೇವಸ್ಥಾನದ ಒಳಗಡೆ ಫೋನ್ ಅಲೌಡ್ ಇರಲಿಲ್ಲ, ಹಾಗಾಗಿ ಅಲ್ಲಿ ವಿಡಿಯೋ ತಗೊಂಡಿಲ್ಲ. ಸಿಗಂದೂರಲ್ಲೂ ಕೂಡ ತುಂಬ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ಚಿಕ್ಕದಾದ ಒಂದು ಹೋಟ್ಲಿತ್ತು. ಟೀ ಕುಡಿಯೋಣ ಅಂತ ಹೋಟ್ಲ ಹತ್ರ ಬಂದಿದ್ದೀವಿ. ಟೀ ಮಾಡ್ತಾಯಿದ್ರು, ಹಾಗಾಗಿ ಸ್ವಲ್ಪ ಹೊತ್ತು ಕುಂತಿದ್ವಿ ಹೀಗೆ ಮಾತಾಡ್ತಾ. ಟಿಫನು ಬೇರೆ ಇನ್ನೂ ಮಾಡಿರಲಿಲ್ಲ, ತುಂಬ ಹೊಟ್ಟೆ ಬೇರೆ ಹಶ್ವಾಗ್ತಾಯಿತ್ತು. ಹಾಗೆ ಸಣ್ಣ ಪುಟ್ಟ ಸ್ನ್ಯಾಕ್ಸ್ ತೊಗೊಂಡು ತಿನ್ಕೊಂಡು ಹೊರಟ್ವಿ. ಸಿಗಂದೂರಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಡುವಾಗ ಆನ್ ದ ವೇ ರೋಡಲ್ಲಿ ಈ ರೀತಿ ಗದ್ದೆ ಕಾಣಿಸ್ತು. ತುಂಬ ಮಸ್ತಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಣ ಅಂತ ಇಳಿದು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹೊರಟ್ವಿ. ಹಾಗೆ ನಾನು ಒಂದೆರಡು ರೀಲ್ಸ್ ಕೂಡ ಮಾಡಿಕೊಂಡೆ. ಈ ಥರ ಎಲ್ಲ ನಮಗೆ ಬೆಂಗಳೂರಲ್ಲಿ ಸಿಗಲ್ಲ, ಹಾಗಾಗಿ ಚೆನ್ನಾಗಿರುತ್ತೆ ಅಂತ ರೀಲ್ಸ್ ಮಾಡ್ಕೊತಾ ಇದ್ದೆ. ಟುಂಟುಡನ್ 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 ಅಂತ ಹೊಡ್ಬ. ಇದು ಅಷ್ಟೇ, ಬೆಟ್ಟದ ಮೇಲಿಂದ ಸಣ್ಣದು ಜರಿ ನೀರು ಬೀಳ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ನಾವು ಇದನ್ನೆಲ್ಲ ನೋಡಿದ್ರೆ ಬಿಡ್ತೀವಾ, ಇಲ್ಲೂ ಕೂಡ ಒಂದೆರಡು ಫೋಟೋ ತೆಗೆಸ್ಕೊಂಡು ಮುಂದೆ ಹೊರಟ್ವಿ. ನೀರು ಮಾತ್ರ ತುಂಬ ಕೋಲ್ಡ್ ಇತ್ತು, ಥಂಡಿ ಇತ್ತು. ಬೆಟ್ಟದ ಮೇಲಿಂದ ಬೀಳೋ ನೀರು ಸ್ವಲ್ಪ ಕೋಲ್ಡ್ ಆಗಿರುತ್ತೆ. ಅದ್ರದ್ದು ತುಂತುರು ಹನಿಗಳೆಲ್ಲ ಮೇಲೆ ಬೀಳೋದು ತುಂಬ ಚಳಿ ಚಳಿ ಫೀಲ್ ಆಗ್ತಿತ್ತು. ಆದರೆ ತುಂಬ ಚೆನ್ನಾಗಿತ್ತು ಮಾತ್ರ. ವಿಡಿಯೋ ತುಂಬ ಲೆಂತಿ ಆಗುತ್ತೆ, ನೋಡೋರ್ಗೂ ಬೇಜಾರಾಗುತ್ತೆ ಅಂತ ಇಷ್ಟು ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ಯಾವ ದೇವಸ್ಥಾನಕ್ಕೆ ಹೋದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.